ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಕಲ್ಯಾಣಾದ್ಭುತಗತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಬುದ್ಧಿರ್ಬಲಂ ಯಶೋಧೀರ್ಯಂ ನಿರ್ಭವ್ಯಕ್ತಪರೋಗತಃ ಅಜಾಡ್ಯಂ ವಾಕ್ಪಡತ್ಪಂಚ ಹನುಮಸ್ಮರಣಾತ್ ಭವೇತ್. ನಿಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀ ವಿಷ್ಣು ಟಿ ವಿ ಅಂತ ಒಬ್ಬ ಚಾನಲ್ ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಆ ವಿಷ್ಣು ಟಿ ವಿ ಅಂತಕ್ಕಂಥದ್ದು ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ವಿಷ್ಣುವೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವನು ವಿಷ್ಣು ಟಿ ವಿಯನ್ನು ಮಾಡಿದ್ದಾರೆ. ಪರಮಾತ್ಮ ಅನುಗ್ರಹವನ್ನು ಮಾಡಲಿ ವಿಷ್ಣು ಟಿ ವಿಯವರಿಗೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆ ವಿಷ್ಣು ಟಿ ವಿಯವರಿಗೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವಹೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್. ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿಷ್ಣು ಟಿ ವಿಯವರು ಬಂದು ನಮ್ಮ ರಾಯರನ್ನು ಶೂಟ್ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಗುರುಗಳ ಸೇವೆಯನ್ನು ಮಾಡಿ, ಆ ಗುರುಗಳು ವಿಶೇಷವಾಗಿ ಆ ಟಿ ವಿಯನ್ನು ನೋಡ್ತಕ್ಕಂಥ ಎಲ್ಲರಿಗೂ ಪ್ರಥಮ, ದ್ವಿತೀಯ, ತೃತೀಯ 3 ದಿನಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲೂ ವಿಶೇಷವಾಗಿ ಭಾಗವಹಿಸಿದ್ದಾರೆ. ಈ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನವನ್ನು ಮಾಡಿದರೆ ಸಾಕಂತೆ ನೀವು ಇರತಕ್ಕಂಥ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೆ ಹೇಳ್ತಾರೆ ದಾಸರು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂದ. ಇದೊಂಥರ ದೊಡ್ಡ ಭಾಗ್ಯ ಇದ್ದಂಗೆ. ಈ ಭಾಗ್ಯ ಯಾವಾಗಲೂ ಸಿಗಲ್ಲ, ಸಿಕ್ಕಿದಾಗ ಮಾತ್ರ ಉಪಯೋಗಿಸ್ಕೊಬೇಕು ನಾವು. ಅದಕ್ಕೋಸ್ಕರವಾಗಿ ಇಂತಹ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಈ ದಿನ ಕೊನೆಯ ದಿನ ಉತ್ತರಾರಾಧನೆ. ಈ ಉತ್ತರಾರಾಧನೆ ದಿವಸ ಈ ಕ್ಷೇತ್ರಕ್ಕೆ ಬಂದು ಅವರು ವಿಶೇಷವಾಗಿ ಎಲ್ಲವನ್ನು ಶೂಟ್ ಮಾಡಿದ್ದಾರೆ. ಬೆಳಗ್ಗೆ ವಿಶೇಷವಾಗಿ ರಾಯರಿಗೆ ಅಭಿಷೇಕ, ತದನಂತರ ರಾಯರ ಅಷ್ಟೋತ್ತರ, ಪಾದಪೂಜೆ, ದೇವರ ನಾಮ ಇವೆಲ್ಲ ನಡೆದಿದೆ. ಉತ್ತರಾರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 3 ದಿನಗಳ ಕಾಲ ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಉತ್ತರ ಆರಾಧನೆ ದಿವಸ ಗುರುಗಳು ತಪಸ್ಸಿಗೆ ಹೋಗೋ ದಿನ ಆವತ್ತು. ಆ ತಪಸ್ಸಿಗೆ ಹೋಗಿರೋ ಮುಂಚೆ ಸಾಯಂಕಾಲ ತನಕ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಭಕ್ತರಿಗೂ ಎಲ್ಲ ಗುರುಗಳಿಗೂ ಮಂತ್ರಾಕ್ಷತೆಯನ್ನು ಕೊಟ್ಟು, ತೀರ್ಥವನ್ನು ಕೊಟ್ಟು, ಅವರವರ ಬೇಡಿಕೆಯನ್ನು ಕೇಳಿ, ಅವರವರ ಕಷ್ಟಗಳನ್ನು ಕೇಳಿ, ಏನೇ ಕಷ್ಟಗಳಿದ್ದರೂ ಕೇಳಿ ಆ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ಅವರು ರಾಮದೇವರಲ್ಲಿ, ಮುಖ್ಯ ಪ್ರಾಣದೇವರಲ್ಲಿ, ರಾಮದೇವರಲ್ಲಿ ಅವರು ಜಪವನ್ನು ಮಾಡ್ತಾರಂತೆ ಉತ್ತರಾರಾಧನೆ ದಿವಸ. ಅದಕ್ಕೋಸ್ಕರವಾಗಿ ಈ ಉತ್ತರಾರಾಧನೆ ದಿವಸ ಯಾರು ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಅವರವರ ಒಂದು ಕಷ್ಟಗಳನ್ನು ಹೇಳ್ಕೊತೀರಾ, ಆ ಕಷ್ಟಗಳೆಲ್ಲ ಇವತ್ತು ದಿವಸ ಪರಿಹಾರ ಆಗ್ತಕ್ಕಂಥ ದಿನ ಇವತ್ತು. ಅದಕ್ಕೋಸ್ಕರ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆ ರಾಘವೇಂದ್ರ ರಾಯರ ವಿಶೇಷವಾಗಿರ್ತಕ್ಕಂಥ ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡಿ ಆ ವಿಷ್ಣು ಟಿ ವಿಯನ್ನು ಮಾಡ್ತಕ್ಕಂಥವರೆಲ್ಲ ಭಗವಂತ ಸಾಕ್ಷಾತ್ ರಾಮದೇವರು, ನರಸಿಂಹದೇವರು, ಮುಖ್ಯ ಪ್ರಾಣದೇವರು, ವೇದವ್ಯಾಸದೇವರು, ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ನಾವು ಮಾತಾಡಿರ್ತಕ್ಕಂಥ ಯಾವುದೇ ಒಂದು ಹಂಸನಾಮಕ ಭಕ್ಷಿಯಾಗಿ ಹಾಲನ್ನು ಹೇಗೆ ತಗೊಳುತ್ತೋ ಅದೇ ರೀತಿಯಾಗಿ ನಾವು ಮಾತಾಡಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳಿದ್ದಾಗ ಅದನ್ನೆಲ್ಲ ಬಿಟ್ಟು ಒಳ್ಳೆಯ ಗುಣಗಳನ್ನು ತೊಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ರಾಯರ ವಿಶೇಷವಾಗಿರ್ತಕ್ಕಂಥ 3 ದಿನದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಅಂದರೆ ವಿಶೇಷ ಅಂತೆ. ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ
ಪ್ರಥಮ ದ್ವಿತೀಯ ತೃತೀಯ ಪೌರ್ಣಮಿ ಆದ ನಂತರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಥಮ ಪೂರ್ವಾರಾಧನೆ, ಮಧ್ಯ ಆರಾಧನೆ ಮತ್ತು ಉತ್ತರ ಆರಾಧನೆ ಅಂತ ಬರುತ್ತೆ. ಈ ಆರಾಧನೆಯನ್ನು ರಾಘವೇಂದ್ರ ಸ್ವಾಮಿಗಳು ಸ್ವತಃ 1 ವರ್ಷದಲ್ಲಿ ತಪಸ್ಸನ್ನು ಮಾಡಿ ಪ್ರತಿದಿನ ಅವರು ಪೂಜೆ ಮಾಡೇ ಮಾಡ್ತಾರೆ, ಅವ್ರು ಮಾಡದೇ ಇರೋದಿಲ್ಲ. ಆದರೆ ಆರಾಧನೆಯ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಮೂಲ ರಾಮದೇವರಿಗೆ, ನರಸಿಂಹದೇವರಿಗೆ ರಾಯರ ಮೃತ್ತಿಕಾ ಬೃಂದಾವನ ಎಲ್ಲಿದೆ ಅಲ್ಲೆಲ್ಲ ಕಡೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಎಲ್ಲಿ ಭಕ್ತರುಗಳು ಹೋಗಿ ರಾಯರ ಬೃಂದಾವನ ಹತ್ರ ಕೂತ್ಕೊಂಡು ಅವರ ಒಂದು ಧ್ಯಾನವನ್ನು ಮಾಡಿದಾಗ, ರಾಯರ ಅಸ್ತೋದಕವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ, ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ, ಮಂತ್ರಾಕ್ಷಿಯನ್ನು ಸ್ವೀಕಾರವನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾಲಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಕಾಯಿಲೆಗಳಾಗಿರ್ಬೋದು, ರುಜುರೋಗಗಳಾಗಿರ್ಬೋದು, ಸಂತಾನ ಭಾಗ್ಯದಲ್ಲಿ ಏನೇ ಒಂದು ತೊಂದರೆಗಳಾಗಿರಬಹುದು, ಮಕ್ಕಳಿಗೆ ವಿದ್ಯಾ ಬುದ್ಧಿ ಇರದೇಗತಕ್ಕಂಥವರಾಗಿರಬಹುದು, ತೊನ್ನಿನ ರೋಗ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಯಾವ ಸಮಸ್ಯೆಗಳಿರುತ್ತೆ ಆ ರೀತಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವರೇ ಅವರೇ ಗುರುಗಳಾಗಿರ್ತಕ್ಕಂಥ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಕಾಮಧೇನು ಆಗಿ ಕಲ್ಪವೃಕ್ಷರಾಗಿ ಎಲ್ಲರ ಮನದಲ್ಲೂ ಎಲ್ಲರ ಮನಸ್ಸಿನಲ್ಲೂ ಬಂದು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ಗುರುಗಳು. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಯಾವ ರುದ್ರದೇವರಿಗೆ ಯಾಗ ಪೂಜೆ ಮಾಡ್ತಾರೋ ಕಲಿಯುಗದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿ 4 ಯುಗದಲ್ಲೂ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಅವತಾರ ಇದೆ. ಮೊದಲನೇ ಅವತಾರ ಶಂಕುಕರ್ಣನಾಗಿ, 2ನೇ ಅವತಾರ ಪ್ರಹ್ಲಾದರಾಜರಾಗಿ, 3ನೇ ಅವತಾರ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಲಿಯುಗದಲ್ಲಿ ರಾಯರು 700 ವರ್ಷಗಳ ಕಾಲ ರಾಯರ ಆಯಸ್ಸು, ಅದರಲ್ಲಿ 430 ವರ್ಷ ಆಯುಸ್ಸಾಗಿದೆ. ಈಗ 354ನೇ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ 354 ವರ್ಷಗಳಾಗಿದೆ. ಇವತ್ತಿನ ದಿವಸ ನಿನ್ನೆ ಮಧ್ಯಾರಾಧನೆ ಮುಗಿದಿದೆ. ಇವತ್ತು ಉತ್ತರಾರಾಧನೆ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲ ಭಕ್ತರನ್ನು ಎಲ್ಲರನ್ನು ಉದ್ಧಾರ ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಎಲ್ಲರಿಗೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಗುರುಗಳು ಯಾವ ರೀತಿ ಅಲಂಕಾರ ಮಾಡಿಸ್ಕೊತಾರೋ ಹೇಗೆ ಮಾಡಿಸ್ಕೊತಾರೋ ತಿಳಿಯೋದೋ ನಿನ್ನ ಆಟ ತಿರುಪತಿಯ ವೆಂಕಟರಮಣ ಅವನ ಆಟ ನಮಗೇ ಗೊತ್ತಿಲ್ಲ ಅಂತ. ಯಾಕೆಂದರೆ ಇವತ್ತು ದಿವಸ ವಿಶೇಷವಾಗಿರ್ತಕ್ಕಂಥ ದಿನ. ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಯಾರು ರಾಯರ ಹೆಸರು ಹೇಳ್ತಾರೆ, ಯಾರು ರಾಯರ ಮಠಕ್ಕೆ ಹೋಗ್ತಾರೆ, ಯಾರು ರಾಯರಿಗೆ ಪ್ರದಕ್ಷಿಣೆ ಮಾಡ್ತಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಬಾರಿ ಯಾರು ಹೇಳ್ತಾರೆ, ರಾಘವೇಂದ್ರ ಅಂತಾರೆ, ರಾಗಪ್ಪ ಅಂತಾರೆ, ಮಂತ್ರಾಕ್ಷಿಯನ್ನು ತೆಗೆದುಕೊಂಡು ರಾಗಪ್ಪ ಅಂತಾರೆ, ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಗುರುಗಳ ಉತ್ತರಾರಾಧನೆಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿಶೇಷವಾಗಿ ಎಲ್ಲರನ್ನೂ ಕಣ್ಣು ತುಂಬ ನೋಡಿ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದುಕುಲ ತಿರಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ. ಆಗ ಅವರನ್ನು ತೂಗಿ ಕಳಿಸಿ ತಿರ್ಗಿ ಅವರ ಯಥಾಸ್ಥಾನಕ್ಕೆ ಹೋಗಿ ಅವರು ತಪಸ್ಸನ್ನು ಮಾಡಿ, ಯಥಾಸ್ಥಾನ ಅಂತೆಲ್ಲ ಅವರು ಎಲ್ಲ ಕಡೆಯೂ ಇರ್ತಾರೆ, ಇಂಥ ಕಡೆ ಅಂತೆಲ್ಲ ನಮಗೇನೇ ತೊಂದರೆ ಇದ್ರೂ ಅವರ ಹೆಸರೇಳಿದ್ರೆ ಸಾಕಂತೆ 1 ವರ್ಷದಲ್ಲಿ ಎಲ್ಲ ತೊಂದರೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ? ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ
ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ, ಒಳ್ಳೆ ಭಾಗ್ಯವನ್ನು ಕೊಡ್ತಕ್ಕಂಥ, ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಸಾಧನ ಶರೀರ ಇದು. ಈ ಶರೀರ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಇದು. ಆ ಶರೀರವನ್ನು, ಭಗವಂತ ಕೊಟ್ಟಿರೋ ಶರೀರವನ್ನು ನಾವು ದುರುಪಯೋಗ ಮಾಡಿಕೊಂಡು ದುರಾಲೋಚನೆ ಮಾಡಿದಾಗ ಭಗವಂತ ಮುಂದಕ್ಕೆ ಏನು ಕೊಡೋದು. ಅದಕ್ಕೋಸ್ಕರವಾಗಿ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಿರಿ ಸಂಪತ್ತು ಕೊಟ್ಬಿಡ್ತಾನೆ. ಆ ಸಂಪತ್ತು ಕೊಟ್ಟಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಜ್ಞಾನದಲ್ಲಿ, ಒಳ್ಳೆಯ ಸಂಪತ್ತಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಹೋದರೆ ಮಾತ್ರ ಅದಿರುತ್ತೆ. ಯಾವುದೇ ಒಂದು ಸ್ವಲ್ಪ ಚೇಂಜ್ ಆಗಿ ಬೇರೆ ಥರ ಆಯಿತು ಅಂದರೆ ಆ ಸಂಪತ್ತೆಲ್ಲ ಹೋಗುತ್ತೆ, ನಾವು ಭಿಕ್ಷೆ ಬೇಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದೇ ರೀತಿ ಆಗ್ತಕ್ಕಂಥ ಭಾಗ್ಯ ಇರ್ತದೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಸ್ತು ಆಗಲಿ, ನಿಧಿ ಆಗಿರ್ಬೋದು, ಬೇರೆ ಇನ್ನೊಂದು ಆಗಿರ್ಬೋದು, ಯಾವುದೇ ಒಂದು ವಸ್ತು ಸಿಕ್ಕಿದಾಗ ಭಗವಂತ ಕೊಟ್ಟಾಗ ಅದನ್ನು ಕಣ್ಣು ಹೊತ್ಕೊಂಡು ಊಟ ಮಾಡಿಬಿಡ್ಬೇಕಂತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಶೇಷದಲ್ಲಿ ವಿಶೇಷವಾಗಿ ಆ ಗುರುಗಳ ಒಂದು ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ತಥೋ ದೇವ ಮುಜೀರವೇತ್ ಆಪಾದ ಮುಳಿಪರ್ಯಂತಂ ಗುರುನಾನಾಕೃತಿ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ